ಸೊ ಗೈಸ್ ಇಲ್ಲೊಬ್ಬರು ಸರ್ ಕೂತಿದ್ದಾರೆ, ಸೊ ಅವ್ರನ್ನ ಹೋಗಿ ಮೀಟಾಗಿ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ಜಸ್ಟ್ ಏನಿಲ್ಲ, ಒಂದು ಸ್ಮಾಲ್ ಕಾನ್ಸೆಪ್ಟ್ ಮಾಡ್ತಾಯಿದ್ದೀವಿ. ನೀವು ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಜಸ್ಟ್ ₹1 ಕಾಯಿನ್ ಕೊಟ್ಟರೆ ನೀವು ಬಂದ್ಬಿಟ್ಟು ಒಂದು 2 ಸ್ಟೆಪ್ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಆ ₹1 ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ಸೊ ₹1 ಕಲೆಕ್ಟ್ ಮಾಡಿ. ನೀವು ಡ್ಯಾನ್ಸ್ ನೀವು ಮಾಡಿ ಸರ್. ಹೌದಾ? ಜಸ್ಟ್ ನಿಮ್ಮ ಹ್ಯಾಪಿನೆಸ್ಗೆ ಒಂದು ಜಸ್ಟ್ 2 ಮೂಮೆಂಟ್ಸ್ ನಮ್ಮ ಚಾನಲಲ್ಲಿ ಹಾಕ್ತೀವಿ. ಆ್ಯಂಡ್ ಮೋರ್ ಲೈಕ್ ಬೇರೆ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತಂತ. ಏನು ಕಾನ್ಸೆಪ್ಟ್ ಇದು? ಕಾನ್ಸೆಪ್ಟ್ ಏನಂದರೆ ಜಸ್ಟ್ ₹1 ಕಾಯಿನಲ್ಲಿ ಈಗಿನ ಜಗತ್ತಲ್ಲಿ ಏನೂ ಸಿಗಲ್ಲ, ಹೌದು ಅಲ್ವಾ? ಸೊ ಆ ₹1 ಇಟ್ಕೊಂಡು ಒಂದು 10 ಜನ ಥರ ₹1 ಈ ಥರ ಜಾಸ್ತಿ ಕಲೆಕ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಆ ಡೇಗೆ ಏನಾಗುತ್ತೋ ಅದನ್ನು ಸೇರಿಸಿ ಯಾವುದೋ ಒಂದು ಮಕ್ಳಿಗೋ ಇಲ್ಲಾಂದರೆ ಈ ಸ್ಟ್ರೀಟ್ ಡಾಗ್ಸು ಅಂಥದಕ್ಕೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಇದು ಮಾಡೋಣ ಅಂತ. ಹತ್ರ ಮಾಡ್ಬೋದಾ ವೀಡಿಯೋ ನಿಮ್ಮನ್ನ? ಅಂದರೆ ನಾನು ಅಲ್ಲಿ ನಿಂತ್ಕೊಳ್ಬೇಕಾ? ಅಲ್ಲ, ನೀವು ಕೂತ್ಕೊಳ್ಳಿ ಆರಾಮಾಗಿ. ಯಾಕಂದರೆ ದೂರದಿಂದ ತೆಗಿತೀವಿ, ಬಿಕಾಸ್ ಯಾಕಂದರೆ ಅವ್ರ ಫೇಸ್ ಕಾಣಿಸ್ಬಾರ್ದು. ಅವ್ರು ಓಕೆ ಅಂದಮೇಲೆ ಅವ್ರ ಫೇಸ್ ರಿಲೀವ್ ಮಾಡ್ತೀವಿ, ಅಷ್ಟಂಗ ನಾವು ಮಾಡೋಕ್ಕೋಗಲ್ಲ. ಸೊ ಈ ಕಾನ್ಸೆಪ್ಟಿಂದ ಏನಾಗುತ್ತೆ ಅಂದರೆ ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನೀವು ಖುಷಿ ಪಡ್ಬೋದು ಅಷ್ಟೇ. ಹಾಂ, ಸೊ ನೀವು ₹1 ಕೊಟ್ಟರೆ ಸಾಕು, ನಿಮ್ಗೆ ಒಂದು 2 ಮೂಮೆಂಟ್ಸ್ ಮಾಡಿಸ್ತೀನಿ, ನೀವು ಎಂಜಾಯ್ ಮಾಡ್ದಂಗೆ ಇರುತ್ತೆ. ನಿಮ್ಗೆ ಇಷ್ಟ ಇರೋ ಸಾಂಗ್ನ ಮಾಡಿಸ್ಬೋದು. ಓಕೆ, ದ ಫಸ್ಟು ಸರ್ ಬಂದುಬಿಟ್ಟು ನಮ್ಮ ಚಾನಲ್ ಕಡೆಯಿಂದ ₹1 ಕೊಡ್ತಾರೆ. ಅವರು ಒಳ್ಳೆ ಹೆಸರು ಸರ್. ನಿಮ್ಮ ಹೆಸರು? ₹20 ಓ, ಥ್ಯಾಂಕ್ ಯು ಸೋ ಮಚ್. ಸರ್ ಬಂದುಬಿಟ್ಟು 20 ಕೊಡ್ತಾರೆ. 1 ಸೆಕೆಂಡ್, 20 ಕೊಡ್ತಾ ಇದ್ದಾರೆ. ಸರ್ ನಿಮ್ಮ ಹೆಸರು? ಶ್ರೀನಾಥ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಿಮ್ಗೆ ಇಷ್ಟವಾದ ಸಾಂಗ್ ಯಾವುದಂತ ಹೇಳಿ ಅದನ್ನು ಮಾಡಿಸ್ತೀನಿ. ಯಾವ ಭಾಷೆದು? ನಿಮ್ಗೆ ಯಾವ ಲ್ಯಾಂಗ್ವೇಜ್ ಆದರೂ ಓಕೆ, ನಿಮ್ಗೆ ಯಾವ್ದು ಇಷ್ಟ ಇದೆ ಓಕೆ, ನಾವು ಮಾಡಿಸ್ತೀವಿ. ಇದೇ ಪರ್ಟಿಕ್ಯುಲರ್ ಅಂತಲ್ಲ, ನಿಮ್ಗೆ ಇಷ್ಟವಾಗಿರೋ ಸಾಂಗ್ನ ಇದ್ರ ಫ್ಯಾಮಿಲಿಯರ್ ಮಾಡ್ತಾರೆ ಅವರು. ಅಂದರೆ ನಿಮ್ಗೆ ಯಾವ್ದು ಬೇಕಾದರೂ ಓಕೆ. ಕನ್ನಡ ಬೇಕಾ, ಇಲ್ಲ ತೆಲುಗುನ, ತಮಿಳ? ಓಕೆ ಫೈನ್, ನಿಮ್ಗೆ ಯಾವ್ದು ಬೇಕೋ ಅದು ಸಾಂಗ್ ಇಲ್ಲಿ ಪ್ಲೇ ಮಾಡ್ತೀನಿ. ಯಾಕಂದರೆ ನಿಮ್ಮ ದುಡ್ಡಿಂದ ಬೇರೆಯವ್ರಿಗೆ ಖುಷಿ ಪಡ್ತಾರೆ. ಸೊ ಅದಕ್ಕೋಸ್ಕರನೇ ಎಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ದೀವಿ. ಪರ್ಟಿಕ್ಯುಲರ್ ಒಂದು ಲ್ಯಾಂಗ್ವೇಜ್ ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತಲ್ವಾ, ಆ ರೀಸನಿಂದ. ಸೊ ನೀವು ₹1 ಜಾಗದಲ್ಲಿ 20 ಕೊಟ್ಟಿದ್ದೀರಾ, ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಹೆಲ್ಪ್ ಆಗುತ್ತೆ ಅಂದರೆ ಮತ್ತೆ ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಹೌದು ಏನೋ ಆಗುತ್ತೆ. ಹೌದು ಸರ್. ನಾವು ಕೊಡೋದು ಊಟಕ್ಕಾಗಲ್ಲ, ನಾವು ಕೊಡೋದು ಒಂದು ಬಿಸ್ಕತ್ ತಗೋಬೋದು. ಹಾಂ, ಅದೇ ಸರ್, ಇಷ್ಟು ಕೊಟ್ಟಿದ್ದೀರಲ್ಲ ಅದೇ ದೊಡ್ಡದು. ಈ ಥರ ಒಂದು 10 ಜನ ಕೊಟ್ಟರೆ ಅದರಿಂದ ಒಂದು ಉಪಯೋಗ ಆಗುತ್ತೆ. ಈ ಸಿಗ್ನಲ್ ನೋಡೋ ಒಂದು ಚಿಕ್ಕ ಮಗು ಇದೆ, ಆ ಮಗು ಪಾಪ ಏನಿರಲ್ಲ, ಸೊ ಅದಕ್ಕೆ ಏನೋ ಒಂದು ಸ್ನ್ಯಾಕ್ಸ್ ಏನೋ ಒಂದು ಕೊಡ್ಸಕ್ಕೆ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಒಂದು ಬಿಸ್ಕತ್ ಬಟ್ನ ಆಗ್ಬೋದು, ಅಷ್ಟು ಕೊಟ್ಟಿದ್ದೀವಿ ನಾವು. ಫೈನ್ ಸರ್, ನಾವೇನು ಕೊಡೋಕೆ? ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ಥ್ಯಾಂಕ್ಸ್ ಸರ್. ಹೇಳಿ ಯಾವ ಸಾಂಗ್ ಅಂತ? ರಿಟೈರ್ಡ್ ಪರ್ಸನ್ಸ್. ಓಕೆ, ಥ್ಯಾಂಕ್ ಯು ಸರ್. ಯಾವ ಸಾಂಗ್ ಬೇಕು ಸರ್ ನಿಮಗೆ? ಆಯಿರಂ ಮಲರ್ಗಳೇ. ಓಕೆ, ಸೊ ಸರ್ದು ಸ್ಟಾರ್ಟ್ ಮಾಡೋಣ. ಜಸ್ಟ್ ಹಿಂಗೆ ಮಾಡಿ. ಎಸ್, ವೆರಿ ಗುಡ್. ಹಿಂಗೆ. ಹಾಂ, ಸೂಪರ್. ಸೊ ಸರ್ರೇ ಡ್ಯಾನ್ಸ್ ಮಾಡ್ತಾಯಿದ್ರಿ ಹಂಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ದೇರ್ ಈಸ್ ನೋ ಲೈಕ್ ಏಜ್ ಅನ್ನೋದು, ಇದನ್ನೇ ಹೇಳೋದು. ಯಾವ ಏಜ್ ಇದ್ರೂ ಸಂತೋಷ ಪಡಬೇಕು, ಖುಷಿಯಾಗಿರಬೇಕು. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಆಶೀರ್ವಾದನೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್, ಆ್ಯಕ್ಚುಲಿ ತುಂಬ ಥ್ಯಾಂಕ್ಸು ಸರ್. 20 ಕೊಟ್ಟಿದ್ದಾರೆ. ಹಾಂ, ಇದರಲ್ಲಿ ನಾವು ಆದಷ್ಟು ಇನ್ನೂ ಸೇರಿಸಿ ಬೇರೆ ಮಕ್ಕಳಿಗೆ ಆಗಿರಲಿಲ್ಲ, ಸ್ಟ್ರೀಟ್ ಡಾಗ್ಸ್ ಯಾವುದೇ ಇದ್ರೂ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸತೀಶ್ ಸರ್, ನಿಮ್ಮದು? ಶ್ರೀನಾಥ್ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.